ವಿಟಮಿನ್ಸು, ಫೈಬರು, ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡು ಇವೆಲ್ಲ ಹೇರಳವಾಗಿದ್ದಾವೆ. ಹಾಗಾಗಿ ಪಿತ್ತ ವಿಕಾರಗಳಲ್ಲಿ ಮತ್ತು ವಾತ ವಿಕಾರಗಳಲ್ಲಿ ಇದೊಂದು ಉತ್ತಮವಾದ ಆಹಾರ. ಇದರ ಒಂದು ಸೇವನೆಯನ್ನು ನಾವು ಕಷಾಯದ ರೂಪದಲ್ಲಿ ಮಾಡ್ಬೋದು. ವಿಶೇಷವಾಗಿ ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿದಾಗ ಅದು ನಮಗೆ ಉಪಯೋಗ ಆಗುತ್ತೆ. ಏನಾದರೂ ಬೆಸ್ಟ್ ಸ್ಪೀಡ್ ಫೇಶಿಯಲ್ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಏನಾದ್ರು ಇದ್ದರೆ ಅದು ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣ ಶರಣಾರ್ಥಿ. ಇವತ್ತಿನ ದಿನ ದಾಸವಾಳದ ಹೂವಿನ ಆರೋಗ್ಯದ ಪ್ರಯೋಜನಗಳನ್ನು ನೋಡೋಣ. ದಾಸವಾಳದ ಹೂವಿನಲ್ಲಿ ಮಿನರಲ್ಸು, ವಿಟಮಿನ್ಸು, ಫೈಬರು, ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡು ಇವೆಲ್ಲ ಹೇರಳವಾಗಿದ್ದಾವೆ. ಆಯುರ್ವೇದ ಸಿದ್ಧಾಂತದಲ್ಲಿ ಇದನ್ನು ಶೀತವೀರ್ಯ ಗುಣಧರ್ಮ ಹೊಂದಿರತಕ್ಕಂಥ ಪದಾರ್ಥ ಅಂತ ಹೇಳ್ತಾರೆ. ಹಾಗಾಗಿ ಪಿತ್ತ ವಿಕಾರಗಳಲ್ಲಿ ಮತ್ತು ವಾತ ವಿಕಾರಗಳಲ್ಲಿ ಇದೊಂದು ಉತ್ತಮವಾದ ಆಹಾರ, ಉತ್ತಮವಾದ ಔಷಧಿ ದ್ರವ್ಯ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥ ಅಂತ ಹೇಳ್ಬೋದು. ಹೀಗೆ ಇದರ ಒಂದು ಸೇವನೆಯನ್ನು ನಾವು ಕಷಾಯದ ರೂಪದಲ್ಲಿ ಮಾಡ್ಬೋದು. 1ರಿಂದ 2 ಹೂಗಳನ್ನು 1 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಸೋಸಿ ಅದನ್ನು ಆರಿದ ಮೇಲೆ ತುಂಬ ತಣ್ಣಗಾದ ಮೇಲೆ ಅದರಲ್ಲಿ ಜೇನು ಹಾಕಿ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಫ್ಯಾಟಿ ಲಿವರಿನ ಸಮಸ್ಯೆ, ಕಿಡ್ನಿಲಿ ಆಗಿರೋದು ಮತ್ತು ಉರಿ ಮೂತ್ರ ತಡೆದು ಬರೋ ಸಮಸ್ಯೆ ಆಗಿರ್ಬೋದು, ಇಂಥವೆಲ್ಲ ಸಮಸ್ಯೆಗಳಿಗೆ ಇದು ಕಷಾಯ. ತಣ್ಣಗಾದ ಮೇಲೆ ಜೇನು ಹಾಕಿ ಕುಡಿಬೋದು ಅಥವಾ ಕಲ್ಸಕ್ಕರೆ ಹಾಕಿ ಕುಡಿಬೋದು ಮೂತ್ರದ ಸಮಸ್ಯೆಗಳಿಗೆ. ಮತ್ತು ಫ್ಯಾಟ್ ಮೆಟಬಲಿಸಮ್ಗೆ ಸಂಬಂಧಪಟ್ಟಿರೋ ಸಮಸ್ಯೆ ಇದ್ದರೆ, ಒಬೆಸಿಟಿ, ಫ್ಯಾಟಿ ಲಿವರ್ ಇಂಥವರು ಜೇನಿನೊಂದಿಗೆ ಆ ಒಂದು ಕಷಾಯವನ್ನು ಸೇವನೆ ಮಾಡ್ಬೋದು. ಹೀಗೆ ಆಮೇಲೆ ಇದರ ಹೂಗಳನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು 10 ನಿಮಿಷದ ನಂತರ, ಒಂದು ಅರ್ಧ ಗಂಟೆ ನಂತರ ಮುಖ ತೊಳೆದು ನೋಡಿ, ಮುಖ ಅದ್ಭುತವಾಗಿ ಶೈನಿಂಗ್ ಬಂದಿರ್ತದೆ. ದಿ ಬೆಸ್ಟ್ ಫೇಸ್ ಪ್ಯಾಕ್ ಆಗಿರುತ್ತೆ. ವರ್ಲ್ಡ್ ನಂಬರ್ 1 ದಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದೇನು. ಅದರಲ್ಲಿ ಅಲೋವೆರಾವನ್ನು ಬೆರೆಸಿ ಪೇಸ್ಟ್ ಮಾಡಿದ್ರೆ ಇನ್ನಷ್ಟು ಅದರ ಲಾಭಗಳನ್ನು ನಾವು ಕಾಣ್ಬೋದು. ರಿಂಕಲ್ಸು, ಪಿಗ್ಮೆಂಟೇಷನ್ನು ಇವೆಲ್ಲವೂ ಕೂಡ ಭಾಳ ತ್ವರಿತವಾಗಿ ನಿವಾರಣೆ ಮಾಡೋದು. ಏನಾದರೂ ಬೆಸ್ಟ್ ಸ್ಪೀಡ್ ಫೇಶಿಯಲ್ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಏನಾದ್ರು ಇದ್ದರೆ ಅದು ದಾಸವಾಳ ಹೂವಿನ ಒಂದು ಪೇಸ್ಟು ಅಥವಾ ದಾಸವಾಳ ಹೂವಿನ ಒಂದು ಸ್ವರಸ. ಹಾಗೆ ಈ ದಾಸವಾಳ ಹೂವಿನ ಕಷಾಯದಿಂದ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡು ನಮ್ಮ ಒಳಗಿರ್ತಕ್ಕಂಥ ಫ್ರೀ ರ್ಯಾಡಿಕಲ್ಸ್ಗಳನ್ನು ನಾಶ ಮಾಡಿ ಕ್ಯಾನ್ಸರ್ ಬರದಂತೆ ತಡಿಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಗಂಟುಗಳನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಗರ್ಭಕೋಶದಲ್ಲಿ ಆಗಿರ್ತಕ್ಕಂಥ ಇನ್ಫೆಕ್ಷನ್ಗಳನ್ನು ಕರಗಿಸ್ಲಿಕ್ಕೆ ಇದು ಕಷಾಯ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಈ ಕಷಾಯನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ವಿಟಮಿನ್ ಅಂಶಗಳು ಇದರಲ್ಲಿ ಹೇರಳವಾಗಿರೋದ್ರಿಂದ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಈ ಹೂಗಳನ್ನು ಚೆನ್ನಾಗಿ ರುಬ್ಬಿ ಅಲೋವೆರಾದೊಂದಿಗೆ ಪೇಸ್ಟ್ ಮಾಡಿ ತಲೆಗೆ ಪ್ಯಾಕ್ ಹಾಕಿ ಶೀಗೆಕಾಯಿ ಅಂಟುವಳಕಾಯಿಂದ ತಲೆ ತೊಳೆಯೋದ್ರಿಂದ ಕೂದಲು ಸೀಳೋದು, ಕಟ್ಟಾಗೋದು, ಉದುರೋದೆಲ್ಲ ಪರಿಪೂರ್ಣವಾಗಿ ಬಹಳ ಬೇಗ ಕಮ್ಮಿ ಆಗ್ತವೆ. ಹೀಗೆ ಸೌಂದರ್ಯಕ್ಕೆ ಮತ್ತು ಆರೋಗ್ಯಕ್ಕೆ ದಾಸವಾಳದ ಹೂವು ಉತ್ತಮವಾದ ಶಕ್ತಿ ಅಂತ ಹೇಳ್ಬೋದು. ಇದನ್ನು ಹೀಟ್ ಇರೋರು ಏನು ಮಾಡಬೇಕಂದ್ರೆ ಕಲ್ಸಕ್ಕರೆ ಜೊತೆಗೆ ಸೇವನೆ ಮಾಡಬೇಕು. ಮತ್ತು ತಂಪಿರ್ತಕ್ಕಂಥವ್ರು, ಕೋಲ್ಡ್ ಪ್ರಕೃತಿ ಇರ್ತಕ್ಕಂಥವ್ರು, ಕಫ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಬೆಲ್ಲದ ಜೊತೆಗೆ ಕಷಾಯವನ್ನು ಅಥವಾ ಜೇನಿನೊಂದಿಗೆ ಈ ಕಷಾಯವನ್ನು ಸೇವನೆ ಮಾಡೋದು ಸೂಕ್ತ. ಜೇನನ್ನು ನಾವು ಯಾವತ್ತೂ ಬಿಸಿ ಕಷಾಯದಲ್ಲಿ ಹಾಕಬಾರ್ದು, ವಿಷ ಆಗುತ್ತೆ. ಅದಕ್ಕೆ ಈ ಕಷಾಯ ತಣ್ಣಗಾದ ಮೇಲೆ ಜೇನು ಹಾಕಿ ಸೇವನೆ ಮಾಡಬೋದು. ಹೀಗೆ ಪ್ರಕೃತಿಗೆ ಅನುಗುಣವಾಗಿ ಅದರ ಜೊತೆಗೆ ನಾವು ವಿಶೇಷವಾಗಿ ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿದಾಗ ಅದು ನಮಗೆ ಉಪಯೋಗ ಆಗುತ್ತೆ. ಪಿತ್ತ ಪ್ರಕೃತಿ ಇರೋರು ಈ ಬೆಲ್ಲ ಹಾಕಿ ಸೇವನೆ ಮಾಡಿದರೆ ಅವ್ರಿಗೆ ಇನ್ನಷ್ಟು ಉಷ್ಣ ಆಗುತ್ತೆ. ಅದಕ್ಕೆ ಪಿತ್ತ ಪ್ರಕೃತಿ ಇರೋರು ಕಲ್ಲು ಸಕ್ಕರೆ, ಒರಿಜಿನಲ್ ಕಲ್ಲು ಸಕ್ಕರೆ ಸಿಕ್ಕರೆ ತುಂಬ ಒಳ್ಳೆಯದು. ಯಾಕಂದರೆ ಕಲ್ಲು ಸಕ್ಕರೆಯನ್ನು ತುಂಬ ಕೆಮಿಕಲ್ ಹಾಕಿ ಮಾಡ್ತಾಯಿದ್ದಾರೆ. ಒರಿಜಿನಲ್ ಕಲ್ಲು ಸಕ್ಕರೆ ಬೇಕಂದರೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ನಿಮಗೆ ಸಿಗ್ತದೆ, ಕೊರಿಯರ್ ತರಿಸ್ಕೋಬೋದು. ಈ ಒಂದು ದಾಸವಾಳದ ಹೂವಿನ ಕಷಾಯವನ್ನು ಕುಡಿಯೋದ್ರಿಂದ ನರನಾಡಿಗಳಲ್ಲಾಗಿರ್ತಕ್ಕಂಥ ಬ್ಲಾಕೇಜಸ್ಸು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆಮೇಲೆ ಇದು ನಮ್ಮ ಬ್ರೈನಲ್ಲಿ, ಹಾರ್ಟಲ್ಲಿ, ಆಮೇಲೆ ನರನಾಡಿಗಳಲ್ಲಿ ಬ್ಲಾಕೇಜ್ ಆಗಿ ವೆರಿಕೋಸ್ ವೇನು ಬ್ಲಾಕೇಜು, ಹೆಮರೇಜ್ ಆಗೋದನ್ನು ತಡಿಲಿಕ್ಕೆ ಉತ್ತಮವಾದ ಕಷಾಯ ಅಂತ ಹೇಳ್ಬೋದು. ಹೀಗೆ ದಾಸವಾಳ ಹೂವಿನ ಪ್ರಯೋಜನಗಳು ಹೇರಳವಾಗಿ ನಮಗೆ ಸಿಗಬೇಕಂದ್ರೆ ನಿಯಮಿತವಾಗಿ ಇದನ್ನು ಸೇವನೆ ಮಾಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಹಿತಿಯನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5 ದಿನದ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತದೆ. ಅಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ, ಆಹಾರ ಪದ್ಧತಿ ಸರಿಯಾಗಿ ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.